ಬಹಳಷ್ಟು ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ. ಚುನಾವಣೆಯ ಫಲಿತಾಂಶ ಯಾಕಂದರೆ ಎಲ್ಲರ ದೃಷ್ಟಿ ಈಗ ಇರುವಂಥದ್ದು ಸಹಜವಾಗಿಯೇ ಮೇ 4ಕ್ಕೆ ಏನಾಗುತ್ತೆ ಅಂತೇಳಿ. ಕರ್ನಾಟಕದಲ್ಲೂ ಕೂಡ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ. ಈ 2 ಚುನಾವಣೆಯಲ್ಲೂ ಕೂಡ, ಈ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿನ ಸ್ಪರ್ಧೆ ನಡೆದಿದೆ. ಬಹಳಷ್ಟು ಫೈಟ್ ನಡೆದಿರುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ. ಅದರಲ್ಲಿ ಯಾರು ಗೆಲುವನ್ನು ದಾಖಲಿಸ್ಕೊಳ್ತಾರೆ ಅನ್ನೋ ಕುತೂಹಲ ರಾಜ್ಯದ ಮಟ್ಟಿಗೂ ಕೂಡ ಇದೆ. ಮತ್ತು ಈ ಪಂಚ ರಾಜ್ಯಗಳಲ್ಲಿ ಯಾರಿಗೆ ಅಧಿಕಾರ ಸಿಗಬಹುದು, ಯಾರು ಈ ಬಾರಿ ಯಾಕಂದರೆ ಇಲ್ಲಿ ಆಳುವ ಪಕ್ಷವಾಗಿ TMC 2011ರಿಂದ ಸತತವಾಗಿ ಗೆದ್ದು ಬರ್ತಾ ಇದೆ. ಹಾಗೆಯೇ DMK ಪುನರಾಯ್ಕೆಯನ್ನು ಬಯಸಿರುವಂಥದ್ದು. ಅಸ್ಸಾಂನಲ್ಲಿ 2 ಬಾರಿ ಅಧಿಕಾರ ನಡೆಸಿರುವಂತಹ ಸರ್ಕಾರ ಇದೆ, ಅದು 3ನೇ ಬಾರಿಯ ಕಡೆಗೆ ಕಣ್ಣಿಟ್ಟಿರುವಂಥದ್ದು. ಕೇರಳದಲ್ಲೂ ಕೂಡ ಅಷ್ಟೇ 2 ಬಾರಿ ಅಧಿಕಾರವನ್ನು ನಡೆಸಿರತಕ್ಕಂತಹ ಮೈತ್ರಿಕೂಟ 3ನೇ ಬಾರಿಯ ಅಧಿಕಾರವನ್ನು ಹಿಡಿಯುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಪುದುಚೇರಿಯಲ್ಲೂ ಕೂಡ ಹೊಸ ಸ್ವರೂಪದ ರಾಜಕಾರಣ 2021ರಲ್ಲಿ ಬಂದಲ್ಲಿಂದ ಈಗ ಅಲ್ಲೂ ಕೂಡ ಮತ್ತೆ ಅಧಿಕಾರವನ್ನು ರಿಪೀಟ್ ಮಾಡುವಂತಹ ವಿಶ್ವಾಸದಲ್ಲಿ ಆಡಳಿತಾರೂಢ ಪಕ್ಷಗಳು ಇರುವಂಥದ್ದು. ಆದರೆ ಈ ಬಾರಿಯ ಚುನಾವಣೆ ಏನಾಗ್ಬೋದು, ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ತೋರಿಸ್ತೀವಿ. ಬೇರೆ ಬೇರೆ ಪೋಲ್ ಏಜೆನ್ಸಿಗಳು ನಡೆಸಿರ್ತಕ್ಕಂಥ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಹಾಗೆಯೇ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಮಾಜಿ ಸಂಸದರಾಗಿರುವ ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ BS ಅರುಣ್ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ವಿಶೇಷವಾಗಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಬಹಳ ಹತ್ತಿರದಿಂದ ಈ ಬಾರಿಯ ಸಂದರ್ಭದಲ್ಲಿ ಗಮನಿಸ್ತಾ ಬಂದಂಥವರು. ಕಾಂಗ್ರೆಸ್ನ MLCಗಳಾಗಿರುವಂತಹ ಕೆ ಶಿವಕುಮಾರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಮುಂದಿನ ಹಂತದಲ್ಲಿ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಸುರಭಿ ಹೊದಿಗೆರೆ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಭಾರತೀಯ ಜನತಾ ಪಕ್ಷದ ಶಾಸಕರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನನ್ನ ಚರ್ಚೆಯನ್ನು ಆರಂಭಿಸ್ತೀನಿ ತೇಜಸ್ವಿನಿ ಅವರ ಮೂಲಕವಾಗಿ. ತೇಜಸ್ವಿನಿ ಅವರೇ, ಕಾಂಗ್ರೆಸ್ ನೇರವಾಗಿ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಇರುವಂತಹ ರಾಜ್ಯವಾಗಿ ಕಾಣುವಂಥದ್ದು ಅಸ್ಸಾಂ. ಉಳಿದ ರಾಜ್ಯಗಳಲ್ಲಿ ಮೈತ್ರಿಕೂಟಗಳು, UDFನ ನೇತೃತ್ವ ಅಥವಾ ಪುದುಚೇರಿಯಲ್ಲಿ ನೇತೃತ್ವ, DMKಯ ಪಾರ್ಟ್ನರು ಇಂಡಿಯಾ ಬ್ಲಾಕಲ್ಲಿದ್ದರೂ ಕೂಡ ಅಲ್ಲಿ TMC ಜೊತೆಗೆ ಅಲಯನ್ಸ್ ಇಲ್ಲದೆ ಇರುವಂತಹ ಪಶ್ಚಿಮ ಬಂಗಾಳ. ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ಈ ಪಂಚರಾಜ್ಯದ ಫಲಿತಾಂಶವನ್ನು ಎದುರು ನೋಡ್ತಾ ಇದೆ, ಕಾಂಗ್ರೆಸ್ನ ಪರವಾಗಿ ಯಾವ ರೀತಿಯಾಗಿ ನೋಡ್ತಾ ಇದೆ, ಎಷ್ಟರ ಮಟ್ಟಿಗೆ ಯಾವ ರಾಜ್ಯಗಳಲ್ಲಿ ಗೆಲ್ಲುವ ವಿಶ್ವಾಸಗಳು ನಿಮಗೆ ಇರುವಂಥ ಪಂಚರಾಜ್ಯಗಳ ಪೈಕಿ ನಿಮಗಿರುವಂತಹ ವಿಶ್ವಾಸ ಯಾವ ಸ್ವರೂಪದ್ದು? ಹರಿ, ಕಳೆದ 1-2 ದಶಕಗಳಲ್ಲಿ ಭಾರತದ ರಾಜಕಾರಣದಲ್ಲಿ ಉಂಟಾಗಿರುವಂಥ ತಲ್ಲಣಗಳು ಮತ್ತು ಇವತ್ತು ಪ್ರಜಾಪ್ರಭುತ್ವವನ್ನು ಏಕಚಕ್ರಾಧಿಪತ್ಯದಿಂದ ಬಚಾವ್ ಮಾಡೋದು ಹೇಗೆ, ಸಂವಿಧಾನದ ಆಶಯಗಳನ್ನು ರಕ್ಷಿಸಿಕೊಳ್ಳೋದು ಹೇಗೆ, ಮತ್ತು ಎಲ್ಲ ರಾಜ್ಯಗಳಲ್ಲೂ ಅಲ್ಲಿನ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಒಂದು ಪ್ರಾದೇಶಿಕ ಅಸ್ತಿತ್ವ, ಇವುಗಳ ಜೊತೆಗೆ ಪ್ರಜಾಪ್ರಭುತ್ವವನ್ನು ಹೆಲ್ದಿಯಾಗಿ ಮಾಡೋದು ಹೇಗೆ, ಇಂಥ ಸವಾಲುಗಳಲ್ಲಿ ಕೇಂದ್ರ ವರ್ಸಸ್ ರಾಜ್ಯಗಳ ನಡುವೆ ನಡೆಯುವ ಸಂಘರ್ಷವನ್ನು ತಾವು ಕಾಣ್ತಾ ಇದ್ದೀರಿ. ವಿಶೇಷವಾಗಿ 10 ವರ್ಷಗಳಿಂದೀಚೆಗೆ ಅದು ಸಂಘರ್ಷ ತೀವ್ರ ಮಟ್ಟಕ್ಕೆ ಹೋಗಿ ಎಲ್ಲ ಎಲ್ಲೆಯನ್ನು ಮೀರಿ ತುಂಬ ನಿರಾಶಾದಾಯಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಅಂದರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಒಂದು ನಿಯಮದ ಎಲ್ಲೆ ಮೀರಿ ಬಳಸ್ತಕ್ಕಂಥದ್ದು, ಪ್ರತಿಪಕ್ಷಗಳಿಗೆ ಸಹಜವಾಗಿ ರಾಜಕಾರಣ ಮಾಡುವ ಅವಕಾಶಗಳನ್ನು ಇಲ್ಲವಾಗಿಸ್ತಕ್ಕಂಥದ್ದು. ಇದನ್ನು ನೀವು ಪ್ರತಿನಿತ್ಯ ಅದನ್ನು ಡಿಬೇಟ್ ಮಾಡ್ತಾ ಇದ್ದೀರಿ. ನಮ್ಮ ವೀಕ್ಷಕರು ಅದರ ಬಗ್ಗೆ, ನಮ್ಮ ಪ್ರೇಕ್ಷಕರಿಗೂ ಅದರ ಅರಿವಿದೆ. ಇಂತಹ ಸಂದರ್ಭದಲ್ಲಿ ಜನರೇಷನ್ ಬದಲಾದ ಹಾಗೆ ಇವತ್ತು ಇತಿಹಾಸ, ಪ್ರಾಚೀನತೆ ಇವುಗಳ ಬಗ್ಗೆ ಈ ಟೆಕ್ನಾಲಜಿ ಬಂದ ಹಾಗೆಲ್ಲ ಒಂದು ಜನರೇಷನಲ್ ಚೇಂಜಸ್ಸು ಬರ್ತಾ ಇದೆ. ಸೈದ್ಧಾಂತಿಕ ಬದ್ಧತೆ ಮತ್ತು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಮತ್ತು ಸಂವಿಧಾನದ ಆಶಯಗಳ ಮೂಲಕ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲವು ಪಕ್ಷಗಳು, ನಮ್ಮ ಪಕ್ಷವು ಸೇರಿದಂತೆ ಕೆಲವು ಪಕ್ಷಗಳು ಹೋಗುವಾಗ, ಇನ್ನು ಈಗ BJP ಅಂತ ಪಕ್ಷಕ್ಕೆ ನಂಬರ್ ಗೇಮ್ ಅಷ್ಟೇ ಮುಖ್ಯ. ಅಧಿಕಾರ ಯಾವ ಮಾರ್ಗವಾದರೂ ಸರಿ, ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅದರಲ್ಲಿ ದ್ವಂದ್ವವನ್ನು ತಾವು ಕಾಣ್ಬೋದು. BJP ಅನ್ನೋದಕ್ಕಿಂತ ಇವತ್ತು ಮೋದಿಯವರ ಸುತ್ತನೇ ಗಿರ್ಕಿ ಹೊಡಿತಕ್ಕಂಥದ್ದು. ಆಮೇಲೆ ಪ್ರತಿ ರಾಜ್ಯಗಳಲ್ಲಿ ನಾನು ತಮ್ಮ ಮೂಲಕ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ನ್ಯೂಸ್ 18 ಯಾವಾಗಲೂ ಕೂಡ ಆ ಒಂದು ರಾಜಕಾರಣದ ಒಂದು ಪಕ್ವತೆ ಅಥವಾ ಒಂದು ಆನಂದಿಸ್ತೀರಿ ಚರ್ಚೆಗಳನ್ನು ಮಾಡುವಾಗ. ಇನ್ವಾಲ್ವ್ಮೆಂಟ್, ನಾನು ಒಬ್ಬ ಪೊಲಿಟಿಕಲ್ ವಿಶ್ಲೇಷಕಿಯಾಗಿ ನಾನು ಎಂಜಾಯ್ ಮಾಡ್ತೀನಿ. ಅಂಥ ಸನ್ನಿವೇಶದಲ್ಲಿ ಇವತ್ತು BJPಯ ಇಷ್ಟು ಮಾತಾಡ್ತಾರಲ್ಲ, ಎಷ್ಟು ನಾಯಕರನ್ನು, ಅವರ ಒರಿಜಿನಲ್ ನಾಯಕರು ಎಷ್ಟು ಜನ ಇದ್ದಾರೆ, ಅಥವಾ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರನ್ನು ಹೊಂದಿದ್ದೇವೆ ಅಂತ ಹೇಳ್ತಕ್ಕಂಥವರು, ಇಷ್ಟು ಒಳ್ಳೆಯ ಆಡಳಿತ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥವರು ಈ ಕ್ಷಣದವರೆಗೆ ವೆಸ್ಟ್ ಬೆಂಗಾಲಲ್ಲಿ ಅವರ ಫೇಸ್ ಇದೆಯಾ,
ತಮಿಳ್ನಾಡಲ್ಲಿ ಅವರ ಫೇಸ್ ಇದೆಯಾ, ಕೇರಳದಲ್ಲಿ ಅವರ ಫೇಸ್ ಇದೆಯಾ, ಯಾವುದೇ ರಾಜ್ಯಕ್ಕಾಗಿ ಅಂದರೆ ಒಂದು ಕ್ರಮಬದ್ಧವಾದ ಅಪಹರಣ ಅಂತಲೇ ಕರಿಬೋದು ಇದನ್ನು, ಮತ್ತೇನು ತಪ್ಪಾಗಲಿಕ್ಕಿಲ್ಲ ಅಂತ ಕಾಣುತ್ತೆ. ಅಂದರೆ ಶೂನ್ಯತೆ ಕಾಣುತ್ತೆ, ಅವರ ನಾಯಕತ್ವದಲ್ಲಿ ಶೂನ್ಯತೆ ಕಾಣುತ್ತೆ. ಒರಿಜಿನಲ್ ಬೆಂಬಲ ಬಿ ಜೆ ಪಿಯ ಸಿದ್ಧಾಂತಗಳಿಗೆ ಕಡಿಮೆ ಸಿಗುವ ಹಿನ್ನೆಲೆಯಲ್ಲಿ ಬೇರೆ ಪಕ್ಷಗಳ ನಾಯಕರನ್ನ, ಬೇರೆ ಪಕ್ಷಗಳ ಒಂದು ಎಲ್ಲ ರೀತಿಯ ಕಾರ್ಯಕರ್ತರನ್ನ ದಬ್ಬಾಳಿಕೆ ಮಾಡಿ, ಕೇಸುಗಳನ್ನು ಹಾಕಿ, ಅಧಿಕಾರ ದುರ್ಬಳಕೆ ಮಾಡಿ, ಜೈಲಿಗೆ ಹಟ್ಟಿ, ಇಂಥದ್ರಿಂದ ಒತ್ತಡದ ರಾಜಕಾರಣ ಮಾಡ್ತಾ ಇರೋದನ್ನು ನೋಡ್ತಾ ಇದೀವಿ. ಯಾವ ಪಕ್ಷವೂ ಉಳಿಬಾರ್ದು, ಕಾಂಗ್ರೆಸ್ ಒಂದೇ ಅಲ್ಲ. ಅಂತಹ ಸನ್ನಿವೇಶದಲ್ಲಿ ಈ ಚುನಾವಣೆಗಳ ವಿಶ್ಲೇಷಣೆ ನಾವು ಮಾಡಬೇಕಾಗತ್ತೆ. ವೆಸ್ಟ್ ಬೆಂಗಾಲ್ ಭಾರತದ ವಿಭಜನೆ, ಬ್ರಿಟಿಷರ ಒಂದು ಘೋರ ಅತ್ಯಾಚಾರ ಅಥವಾ ದೌರ್ಜನ್ಯ ನಡೀತು. ಅದರ ವಿರುದ್ಧ ಹೋರಾಟ ಮಾಡಿಕೊಂಡು ಗಾಂಧೀಜಿಯ ಹೋರಾಟಗಳಿಂದ ನೆಹರೂರವರ, ಪಟೇಲರ, ಶಾಸ್ತ್ರಿಯವರ ಅಂತ ಈ ಅನೇಕ ದಿಗ್ಗಜರು ಕೆಲಸ ಮಾಡಿದ್ದಾರೆ. ಇವತ್ತು ಸುಲಭವಾಗಿ ಕಾಣ್ಬೋದು, ಅವತ್ತು ಅವರಿಂದ ಮುಕ್ತಿ ಕಾಣಿಸೋದು ದೇಶವನ್ನು ಬಹಳ ಕಠಿಣವಾದ ಹಾದಿಯಲ್ಲಿ ಬಂದಿದೆ. ಅಂತಹ ವೆಸ್ಟ್ ಬೆಂಗಾಲಲ್ಲಿ ಹೌದು, ಕಾಂಗ್ರೆಸ್ ಪಕ್ಷ ದಶಕಗಳ ಕಾಲ ತನ್ನದೇ ಆದ ಕೆಲವು ಸಂಘರ್ಷಗಳಿಂದಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರು ನಮ್ಮಲ್ಲೇ ಇದ್ದಂಥವರು, ಅಥವಾ ಪ್ರಣಬ್ ಮುಖರ್ಜಿ ಅಂತವ್ರು ನಮ್ಮಲ್ಲೇ ಇದ್ದರು. ಕೊನೆಯಲ್ಲಿ ಅವರು ತಮ್ಮ ಸೈದ್ಧಾಂತಿಕ ಒಂದು ಹಿನ್ನೆಲೆಯನ್ನು ಎಲ್ಲ ದೇಶದ ರಾಷ್ಟ್ರಪತಿಗಳಾಗುವ ತನಕ ನಮ್ಮ ಜೊತೆ ಇದ್ದಂಥವರು. ಕೊನೆಗೆ ಬದಲಾವಣೆ ಆಯಿತು. ಅದು ಕಾರಣಗಳು ಅನೇಕ ಕಾರಣಗಳಿದೆ. ಅಂಥ ಹಿನ್ನೆಲೆಯಲ್ಲಿ ನನಗನ್ನಿಸುತ್ತೆ ಭಾರತದ ಪ್ರಜಾಪ್ರಭುತ್ವದ ಸೌಂದರ್ಯವೇ ಈಗ ನಾವು ಎಕ್ಸಿಟ್ ಪೋಲ್ ಅಷ್ಟೇ ನೋಡ್ತೀವಿ. ಎಕ್ಸಾಕ್ಟ್ ಪೋಲ್ ಒಂದು ಆಶಯ, ನಾವು ಗ್ರಹಕ್ಕೆ ಚೆನ್ನಾಗಿರಲಿ, ನಮ್ಮ ಚಾನಲ್ ಮಾಡಿದಂಥದ್ದು ಸತ್ಯಕ್ಕೆ ಹತ್ತಿರವಾಗಿರಲಿ ಎನ್ನುವ ಆಶಯದಲ್ಲಿ ಸಾವಿರಾರು ಜನ ಸಿಬ್ಬಂದಿ ಕೆಲಸ ಮಾಡ್ತೀವಿ. ಆದರೆ ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬರ್ತಕ್ಕಂಥದ್ದು ಬಾಕ್ಸ್ ಓಪನ್ ಮಾಡಿದಾಗಲೇ. ನನಗೆ ಆ ಎಕ್ಸಾಕ್ಟ್ ಪೋಲ್ ಬಗ್ಗೆ ಒಂದು ನಂಬಿಕೆ ಇದೆ. ನಾನು ಕಂಡ ಒಂದು ಸ್ವಲ್ಪ ರಾಜಕಾರಣದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಖಂಡಿತ ಮಮತಾ ಬ್ಯಾನರ್ಜಿಯವರು ಒಂದು ಅಂದರೆ ಪ್ರತಿಪಕ್ಷದ ಆಶಯವಾಗಿದ್ದಾರೆ. ಅವರು ತನ್ನ ಅಸ್ತಿತ್ವವನ್ನು ಅಲ್ಲಿ ಮತ್ತೆ ಬರ್ತಾರೆ ಅನ್ನೋದು ನನ್ನ ಒಳಗಿನ ನಂಬಿಕೆ. ಕೇರಳದಲ್ಲಿ UDF ಬರುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ ಇದೆ. ಪುದುಚೇರಿ ನಾವು ಉಳಿಸ್ಕೊಳ್ತೀವಿ ಅನ್ನೋ ನಂಬಿಕೆ ಇದೆ. ಹಾಗೆ ಅಸ್ಸಾಮಲ್ಲಿ ಕೂಡ ಖಂಡಿತ ನೋಡಿ, ಬಿಶ್ವಾಸ್ ಶರ್ಮಾ ನಮ್ಮವರೇ ಅಲ್ವಾ. ಮೊನ್ನೆ ತನಕ ಅಂದರೆ ಅವರ ಹಗರಣಗಳು ಬಂದು ಹಗರಣಗಳಲ್ಲಿ ಒಳಕ್ಕಾಗ್ತಾರೆ ಅನ್ನೋದ್ರ ಬದಲು, ಜೈಲಿಗೆ ಹೋಗೋದ್ರ ಬದಲು BJPಗೆ ಹೋಗ್ತಾರಷ್ಟೇ. ಜೈಲಲ್ಲಿ ಇರಬೇಕಲ್ಲ, ಇಲ್ಲ ಐಷಾರಾಮಿ ಜೀವನ ಮಾಡ್ಕೊಂಡು ಲೀಡರು ಆಗಿ ಎಲ್ಲ ಬೈಕೊಂಡು ತಿರುಗ್ಬೋದು ಅನ್ನೋ ಕಾರಣಕ್ಕೆ ಬಿಶ್ವಾಸ್ ಶರ್ಮಾ ಕೂಡ ಅದರ ನಡುವೆ ಇವತ್ತು ಏನು ನಮ್ಮ ತರುಣ್ ಗೊಗೊಯ್ ಅವರ ಮಗ ಗೌರವ್ ಗೊಗೊಯ್ ಏನಿದ್ದಾರೆ, ಅವರು ಖಂಡಿತ ಅಂದರೆ ನಮ್ಮ ಪಾರ್ಟಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದೆ. ನನಗಂತೂ ವಿಶ್ವಾಸ ಇದೆ ಅಸ್ಸಾಂನಲ್ಲಿ ಖಂಡಿತ ನಾವು ಆಡಳಿತ ಚುಕ್ಕಾಣಿಯನ್ನು BJP ಒರಿಜಿನಲ್ ಕಾಂಗ್ರೆಸ್ ಕಮ್ BJPಯ ಇವರಿಂದ ನಾವು ಮತ್ತೆ ವಾಪಸ್ ತಗೋತೀವಿ ಅಂಥೇಳಿ. ತಮಿಳ್ನಾಡಲ್ಲಿ ನಿಮಗೆ ಗೊತ್ತಿದೆ, ಜಯಲಲಿತಾರವರ ನಂತರದ ದಿನಗಳಲ್ಲಿ ಅಲ್ಲಿ ಏನು ಒಂದು ಬದಲಾವಣೆಗಳಾಗ್ತಾ ಇತ್ತು. ಅಲ್ಲೂ ಕೂಡ ಶಶಿಕಲಾ ಕೇಸಲ್ಲಿ ಹೆಂಗೆ ನಡೆಸ್ಕೊಂಡ್ರು, ಇವರು ತಾಳಕ್ಕೆ ತಕ್ಕಂಗೆ ಕುಣಿದಿದ್ರೆ ಶಶಿಕಲಾನೂ ಅವರು ಜೋಡಿ ಇರ್ತಿದ್ರೇನೋ. ಇವತ್ತು ಪಳನಿಸ್ವಾಮಿ ಅಣ್ಣಾಮಲೈನ ತೊಗೊಂಬಂದರು. ಪಾಪ ಅಣ್ಣಾಮಲೈ ಎಲ್ಲಿದ್ದಾರೆ ಅಂತ ನೋಡಬೇಕು. ಚಡಿ ಏಟು ಎಲ್ಲ ಮಾಡಿಬಿಟ್ರೆ, ಏನೇನು ಮಾಡಬಾರ್ದು ಒಬ್ಬ ಒಳ್ಳೆಯ ಮೆರಿಟೋರಿಯಸ್ ಅಧಿಕಾರಿ ಇವತ್ತು ನೋಡ್ತಾ ಇದ್ದೀವಿ ನಾವು. ಎನಿವೆ, ತಮಿಳ್ನಾಡಲ್ಲೂ ಕೂಡ DMK ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗೆ ಕಾಣ್ತಾ ಇದೆ. ನಿಮ್ಮ ಎಕ್ಸಿಟ್ ಪೋಲ್ಗಳಲ್ಲಿ